ಸರ್ ನಿಮ್ಮ ರಾಜಕೀಯ ಅನುಭವ ತುಂಬಾ ದೊಡ್ಡದು. ಆದ್ರೂ ನನಗನ್ಸಿದ್ನ ನಾನು ಕೇಳೋದು, ಸರ್ಕಾರ ಬರುತ್ತೆ, ಕಾಂಗ್ರೆಸ್ ಗೆಲ್ಲುತ್ತೆ, ಮೆಜಾರಿಟಿ ಬರುತ್ತೆ ಅಂತ ನಿಮಗೆ ಗೊತ್ತಿತ್ತು. 100% ಕಾಂಗ್ರೆಸ್ ಬೆಲ್ಟ್ ಇರುವಂತ ದೇವದುರ್ಗದಲ್ಲಿ 2023 3,000 ಕುಸ್ತಾಗೋದು ಕಾಂಗ್ರೆಸ್. ವೈ ನಾಟ್? ಬಿ.ವಿ. ನಾಯಕ್ ಅದಕ್ಕೆ ಕಾರಣ ನಾನೇ. ನೀವೇ ಬೇಡ ಅಂತ ಬಿಟ್ಬಿಟ್ರಿ. ನಾನು ಪಕ್ಷ ಬಿಟ್ಟು ಓದಿದ ಪರಿಣಾಮ ಅದು, ಬೇರೆ ಏನಿಲ್ಲ. ಇಲ್ಲ, ನೀವೇ ದೇವದುರ್ಗ ಕಾಂಗ್ರೆಸ್ ಟಿಕೆಟ್ ಕೇಳಬಹುದಿತ್ತಲ್ಲ. ಅದು ಕೊಡ್ತು ಬಂದಿಲ್ಲ. ಫಸ್ಟ್ ಕ್ಯಾಬಿನೆಟ್ ಎಲ್ಲ ಮಿನಿಸ್ಟರ್ ಮಾಡಕ್ಕೆ ಪ್ರಾಮಿಸ್ ಮಾಡಿದ್ರು. ಓಕೆ, ಎಲ್ಲರೂ ಎಲ್ಲ ಲೇಡೀಸ್ ಸುಜ್ಜಾವ್ ಲೇಡಿಗಳು ಎಲ್ಲರೂ ನನಗೆ ಪ್ರಾಮಿಸ್ ಮಾಡಿದ್ರು. ಫಸ್ಟ್ ಇದರಲ್ಲೇ ಕ್ಯಾಬಿನೆಟ್ ನಿಮ್ಮ ವೈಯಕ್ತಿಕ ನಿರ್ಧಾರ ಅವಕಾಶ ಕೊಡ್ತೀವಿ, ನೀವು ದೇವದುರ್ಗ ಇಲ್ಲ ಅಂತ ಹೇಳಿದ್ರು. ನಾನು ಡಿಸೈಡ್ ಮಾಡಿದೆ ದೇವದುರ್ಗ ಬೇಡ ಅಂತ ಹೇಳಿ. ಕೆಲವು ವೈಯಕ್ತಿಕ ಕಾರಣಗಳು. ಕರೆಕ್ಟ್ ಸರ್, 100% ವೈಯಕ್ತಿಕ ಕಾರಣಗಳು. ಕೆಲವೆಲ್ಲ ಎಲ್ಲರೂ ರಾಜಕಾರಣ ದೇವದುರ್ಗದಲ್ಲಿ ಮಾಡೋದು ಬೇಡ ಅಂತೇಳಿ ನಾನು MP ಹೆಂಗೂ ಬಿಟ್ಕೊಡ್ತಿದ್ದೆ ಪೋಸ್ಟ್ನ. MP ಸೀಟ್ ನಾನು ಬೇಡ ಅಂತೇಳಿ ನಾನು ಇಷ್ಟ ಇಲ್ಲ. ಅದ್ರ ಬದಲು ನನಗೆ ಇಲ್ಲಿ ಬೇರೆ ಕ್ಷೇತ್ರದಲ್ಲಿ ಕೊಡೋದು ನಾನು ಕೇಳಿದ್ದೆ ಅಷ್ಟೇ. ಅಲ್ಲಿ ಟಿಕೆಟ್ ಕೊಡೋದು ಬಿಡೋದು ಯಾರ್ಯಾರು ಕೊಟ್ಟು ನಾನು ಅದ್ರ ಇಂಥವ್ರಿಗೆ ಕೊಡಂತ ಹೇಳಿಲ್ಲ. ನಿಮ್ದು ಯಾವುದು ಶಿಫಾರಸು ಇರ್ಲಿಲ್ಲ ಅಲ್ಲಿ. ಆಯ್ತು ಸರ್, ಎಲ್ಲವೂ ಸರಿ. ಬಿಜೆಪಿಗೆ ಬಂದ್ರಿ, ಚುನಾವಣೆ ವ್ಯತ್ಯಾಸಗಳಾಯ್ತು, ಓಕೆ, ವಿಧಾನಸಭೆ. ಬಟ್ ಲೋಕಸಭೆಗೆ ಬಿ.ವಿ. ನಾಯಕ್ ಅವರು ಸ್ಪರ್ಧಿಸ್ಬೋದಿತ್ತು. ಟಿಕೆಟ್ ಬಿಜೆಪಿ ಅವರು ಲೋಕಸಭೆಗೂ ಕೊಡ್ಲಿಲ್ಲ. ನಾನು ಬಿಜೆಪಿಯಲ್ಲಿ ಎಲೆಕ್ಷನ್ ಮಾನವಿ ಚುನಾವಣೆ ಆದ ಮೇಲೆ ನಾನು ಪತ್ರಿಕಾಗೋಷ್ಠಿ ಇದೇ ಮನೆಯಲ್ಲೇ 2 ಸಲ ಪತ್ರಿಕಾಗೋಷ್ಠಿ ಮಾಡಿ ನಾನು ಚುನಾವಣೆಗೆ ಯಾವುದೋ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೇಳೋದಿಲ್ಲ, ಸ್ಪರ್ಧೆ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಇದೀಗ ತನ್ನ ಎಲೆಕ್ಷನ್ಗೆ ಎದುರಿಸಿ ನಾನು ಚುನಾವಣೆ ಸೋತಿದ್ದೀನಿ. ಮತ್ತೆ ಎಲೆಕ್ಷನ್ ಪದೇ ಎಲೆಕ್ಷನ್ ಮಾಡೋಂಥ ಶಕ್ತಿ ನನ್ನಲ್ಲಿಲ್ಲ. ನಾನು ಲೋಕಸಭೆ ಚುನಾವಣೆಗೆ ಟಿಕೆಟ್ ಕೇಳೋದಿಲ್ಲ ಅಂತ ಹೇಳಿದ್ದೀನಿ ನಾನು ಪ್ರೆಸ್ ಮೀಟಲ್ಲಿ. ಆದರೆ ಪಕ್ಷದ ನಾಯಕರು, ಉನ್ನತ ನಾಯಕರು ನನಗೆ ನೀವು ಸೂಕ್ತ ಅಭ್ಯರ್ಥಿ, ನೀವೇ ತಯಾರಾಗಬೇಕು, ಅದು ಸರ್ವೆ ಎಲ್ಲ ನಿಮ್ಮ ಪರವಾಗಿ ಅದ, ಅದು ಇರುವಂಥ ಹಾಲಿ ಲೋಕಸಭಾ ಸದಸ್ಯರದ ಪರ್ಫಾರ್ಮೆನ್ಸ್ ಸರಿಗಿಲ್ಲ, ಅವ್ರಿಗೆ ಬದಲಾವಣೆ ಮಾಡ್ತೀವಿ, ನೀವು ರೆಡಿ ಆಗಬೇಕು, ನೀವು ಪತ್ರಿಕಾಗೋಷ್ಠಿ ಮಾಡ್ಬೇಕಂತೇಳಿ ಒತ್ತಾಯ ಮಾಡಿದರು. ಬೊಮ್ಮಾಯಿ ಇರ್ಬೋದು, ಭಾಳಷ್ಟು ಜನ ರಾಜ್ಯದ ನಾಯಕರು. ನಾನು ಅವಾಗ ಪ್ರೆಸ್ ಮೀಟ್ ಮಾಡಕ್ಕೆ ಹೋಗಿರಲಿಲ್ಲ. ಅದ್ಯಾಗ ಅವ್ರು 3-4 ಸಲ ಒತ್ತಾಯ ಮಾಡಿದ್ರು. ಯಾಕೆ ನೀವು ನಾವೆಲ್ಲ ನಿಮ್ಮನ್ನ ಲೋಕಸಭಾ ಸದಸ್ಯ ಮಾಡಬೇಕು, ನೋಡ್ಬೇಕಂತ ಆಸೆ ಇದೆ, ನೀವೆಲ್ಲ ನಾವು ಅವಕಾಶ ಕೊಡ್ತೀವಿ, ನೀವು ಯಾಕೆ ಅದ್ರ ಬಗ್ಗೆ ನೀವು ಪ್ರೆಸ್ ಮೀಟ್ ಮಾಡ್ತಿಲ್ಲ ಅಂತೇಳಿ ಅವರು ನಮಗೆ ಇದು ಮಾಡಿದಾಗ ಕೊನೆಗಳಿಗೆಲ್ಲ ಮಾಡಿದ್ವಿ ಅಷ್ಟೇ. ಅವಕಾಶಕ್ಕೆ ಸಿಕ್ಕರೆ ಮಾಡ್ತೀವಿ ಅಂತೇಳಿ. ಆಮೇಲೆ ಬಳಸುವ ಕೊನೆಗೆ ಅವರು ಹಾಲಿ ಲೋಕಸಭಾ ಸದಸ್ಯರಿಗೆ ಸೀಟ್ ಕೊಟ್ಟರು. ಅದು ಗೊತ್ತಿದ್ದೇ ಕೊಟ್ಟರು, ಅವರು ಗೊತ್ತಿದ್ದೇ ಕೊಟ್ಟರು. ಓಕೆ ಸರ್, ವೈಯಕ್ತಿಕವಾಗಿ ಒಂದು ಪ್ರಶ್ನೆ, ನಂಗೆ ಗೊತ್ತಿಲ್ಲ ಎಷ್ಟು ಜನ ಕೇಳಬೇಕನ್ಸುತ್ತಾ ಇಲ್ಲೋ. ನಿಮ್ಮಷ್ಟು ಇನ್ನೋಸೆಂಟ್ ಆಗಿದ್ರೆ ಕೋಪ ತೋರಿಸಲ್ಲ, ಬೇಸರ ತೋರಿಸಲ್ಲ, ಭಾವನೆಗಳನ್ನ ತೋರಿಸಲ್ಲ, ಒಬ್ಬರ ವಿರುದ್ಧ ಟೀಕಾ ಪ್ರಹಾರವಾಗಿ ಮಾತಾಡಲ್ಲ, ಇವತ್ತು ರಾಜಕೀಯ ಮಾಡಕ್ ಸಾಧ್ಯನಾ ಸರ್? ಯಾಕೆ ಇಷ್ಟೊಂದು ಶಾಂತವಾಗಿ, ಇಷ್ಟೊಂದು ತಾಳ್ಮೆಯಿಂದ ಇರ್ತೀರಾ? ಇಲ್ಲ, ರಾಜಕಾರಣದಲ್ಲಿ ಇದು ಸಾರ್ವಜನಿಕ ಜೀವನದಲ್ಲಿ ನಾವೊಂದು ಶಿಸ್ತನ್ನು ಪಾಲಿಸ್ಬೇಕು. ಅದ್ರ ಜೊತೆಗೆ ಯಾವುದು ಮನೆಯಲ್ಲಿ ನಾವು ಅನ್ಕೊಂಡಂಗೆ ಏನು ನಡೀತದೆ, ಹೊರಗೆ ಸಾರ್ವಜನಿಕ ನಡೆಯಲ್ಲ. ಇಲ್ಲಿ ಎಲ್ಲವನ್ನೂ ಸಾಲಿಂದ ಹೋಗ್ಬೇಕಾಗ್ತದೆ. ಜನರ ಪ್ರೀತಿ ವಿಶ್ವಾಸ ಎಷ್ಟು ದಿವಸ ಇರುತ್ತೆ ಅಷ್ಟು ದಿವಸ ನಮ್ಮನ್ನ ಅವರು ಪ್ರೀತಿ ವಿಶ್ವಾಸದಿಂದ ಒಂದು ಸ್ಥಾನಮಾನದಲ್ಲಿ ಕೂಡಿಸ್ತಾರೆ. ಯಾವಾಗ ಪ್ರೀತಿ ವಿಶ್ವಾಸ ಕಮ್ಮಿ ಆದಾಗ ಅವ್ರು ನಮ್ಗೆ ಎಲ್ಲಿ ಕೂಡಿಸೋ ಅಲ್ಲಿ ಕೂಡಿಸ್ತಾರೆ. ಅದನ್ನು ಸ್ವೀಕಾರ ಮಾಡಬೇಕು, ಇದನ್ನು ಸ್ವೀಕಾರ ಸರ್, ಅದನ್ನ ಜನ ತೀರ್ಮಾನ ಮಾಡಬೇಕು. ಆದ್ರೆ ಇವತ್ತಿನ ರಾಜಕೀಯ ಆಗಿದ್ರೆ ಪಕ್ಷಗಳ ತೀರ್ಮಾನ ಮಾಡ್ತಾರೆ, ಗೆಲ್ಲವ್ರಿಗೆ ಟಿಕೆಟ್ ಕೊಡಲ್ಲ. ನೀವು ಹೇಳಿದ 100% ಸತ್ಯ. ಪಕ್ಷದ ಕೆಲವು ನಾಯಕರು ಮಧ್ಯವರ್ತಿಗಳು ಇರ್ತಾರೆ. ನಾಯಕರಿಗೆಲ್ಲ ವೈಯಕ್ತಿಕ ಹಿತಾಸಕ್ತಿಗಳು ಬಹಳ, ಪಕ್ಷದ ಹಿತಾಸಕ್ತಿಗಿಂತ ವೈಯಕ್ತಿಕ ಹಿತಾಸಕ್ತಿ ಬಹಳ ಮನ್ನಣೆ ಕೊಡ್ತಾರೆ. ನನಗೆ ಕೆಲವು ನಾಯಕರು ಅವ್ರಿಗೆ ಸರ್ವೆ, ಆಂತರಿಕ ಸರ್ವೆ, ಜನರ ಬಾವಿಯಲ್ಲಿ ಏನು ಬರ್ತದೆ, ಸ್ಥಳೀಯ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಏನು ಸರ್ವೆ ಮಾಡಿದ್ರು ಅದು ಪ್ರಸ್ತುತ ಸರ್ವೆಗೆ ಬೆಲೆನೇ ಕೊಡಲಿಲ್ಲ. ಈಗ ಅದೇನಂದ್ರೆ, ಹಿಂದೆ ಮೋದಿಯವರ 2ನೇ ಅವಧಿಯಲ್ಲಿ ಏನು ದೇಶದ ಜನರು ಬಹಳ ಎನಾನಮಸ್ ಇದೆಲ್ಲ ಕಡೆ ಬೆಂಬಲ ವ್ಯಕ್ತಪಡಿಸಿದ್ರು. ಪುಲ್ವಾಮಾ ಇನ್ಸಿಡೆಂಟ್ ಆಯ್ತದೆ, ಭಾರತೀಯ ಜನತಾ ಪಕ್ಷದ ಪರವಾಗಿ ಒಂದು ಮೋದಿಯವರ ನಾಯಕತ್ವಕ್ಕೆ ಜನ ಬಹಳ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ 2/3 ಮೆಜಾರಿಟಿಗೆ ಹೆಚ್ಚು ಈ ದೇಶದಲ್ಲಿ ಕೊಟ್ಟರು. ಸಂದರ್ಭ ಅದೇ ಅನುಕೂಲ ವಾತಾವರಣ ಈಗ ರಾಮ ಮಂದಿರ ಆಗಿದೆ ಅಂತೇಳಿ ಯಾರಾದ್ರೂ ಗೆಲ್ತಾರೆ ಅಂತ ಬಂತು, ಓವರ್ ಕಾನ್ಫಿಡೆನ್ಸ್ ಬಂತು. ಅದು ಇಲ್ಲಿರುವಂತ ಕೆಲವು ನಾಯಕರು ಈಗ ನೋಡ್ರಿ, ಹೈದರಾಬಾದ್ ಕರ್ನಾಟಕದಲ್ಲಿ ಎಲ್ಲ ವಾಶೌಟ್ ಆಯ್ತು. ಹೌದು, ಬಿಜೆಪಿ ಒಂದು ಕ್ಷೇತ್ರ ಗೆಲ್ಲಕ್ಕಾಗಲಿಲ್ಲ. ಅದರ ಜವಾಬ್ದಾರಿ ಈಗ ಈ ರಾಜ್ಯದ ನಾಯಕರು ಅದ್ರ ಬಗ್ಗೆ ಯಾರು ಹೈಕಮಾಂಡಿಗೆ ಮನವರಿಕೆ ಮಾಡುವಂಥ ಪ್ರಯತ್ನ ಭಾಳ ಕಠೋರವಾಗಿ ಮಾಡಬೇಕಾಯ್ತು, ಮಾಡಲಿಲ್ಲ. ಹೈಕಮಾಂಡಿಗೆ ವಸ್ತು ಪರಿಸ್ಥಿತಿ ಹೇಳಿದ್ರೆ, ಯಾಕೆ ನಮಗೆ ನಾವು ಕಾಂಗ್ರೆಸ್ನಿಂದ ತಂದೆಯವರು 45 ವರ್ಷದಿಂದ ಗುರುತಿಸ್ಕೊಂಡಿದ್ವಿ. ಕಾಂಗ್ರೆಸ್ ವೋಟ್ ಮತ ಬ್ಯಾಂಕು ನಾವು ಸೆಳಿತಾ ಇದ್ವಿ. ಹೌದು, ಬಿಜೆಪಿಗೆ ರಿಸಲ್ಟ್
ಅನುಕೂಲವಾಗ್ತಿತ್ತು, ಅನುಕೂಲಕರವಾಗ್ತಿತ್ತು ಪಕ್ಷಕ್ಕೆ. ಆದರೂ ಅದು ಆಗೋಗಿದೆ, ಅದರಿಂದ ಚಿಂತಿಸಿ ಫಲ ಇಲ್ಲ ಈಗ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.